ಇದು ಭಾರತದ ಪ್ರತಿಯೊಂದು ಮನೆಯ ಅಂಗಳದಲ್ಲೂ ಕಾಣುವ ಒಂದು ಸಸ್ಯ. ಅದು ಕೇವಲ ಸಸ್ಯವಲ್ಲ, ಅದು ಪವಿತ್ರ ಶಕ್ತಿ, ಜೀವದ ಶಕ್ತಿ. ಅದು ತುಳಸಿ. ಪುರಾತನ ಕಾಲದಿಂದಲೇ ಋಷಿಗಳು, ಯೋಗಿಗಳು ತುಳಸಿಯನ್ನ ದೇವತೆಯೆಂದೇ ಆರಾಧಿಸಿದ್ದಾರೆ. ಆದರೆ ಇಂದು ವಿಜ್ಞಾನವು ಹೇಳುತ್ತದೆ, ತುಳಸಿ ಕೇವಲ ಧಾರ್ಮಿಕ ಚಿಹ್ನೆಯಲ್ಲ, ಅದು ಮಾನವನ ಆರೋಗ್ಯದ ಮತ್ತು ಪರಿಸರದ ಜೀವನಾಡಿ. ಒಂದು ತುಳಸಿ ಗಿಡ ದಿನಕ್ಕೆ ಸುಮಾರು 20 ಗಂಟೆಗಳ ಕಾಲ ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತದೆ. ಇತರ ಸಸ್ಯಗಳು ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತವೆ, ಆದರೆ ತುಳಸಿ ರಾತ್ರಿ ಸಮಯದಲ್ಲೂ ಆಮ್ಲಜನಕ ನೀಡುತ್ತದೆ. ಹಾಗಾಗಿ ಹಳೆಯ ಕಾಲದಲ್ಲಿ ಮನೆಯ ಮುಂದೆ ಕಿಟಕಿಯ ಬಳಿ ತುಳಸಿ ಕಟ್ಟೆಯು ಇರಬೇಕೆಂದು ಹೇಳಲಾಗುತ್ತಿತ್ತು. ಅದು ಕೇವಲ ಭಕ್ತಿಯಲ್ಲ, ಅದು ಜೀವಶಾಸ್ತ್ರದ ರಕ್ಷಣಾ ವಿಧಾನ. ತುಳಸಿಯ ಎಲೆಯಲ್ಲಿ ಇರುವ ಯುಸೇನಾಲ್ ಎಂಬ ರಾಸಾಯನಿಕ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡಿ ಶಾಂತಿಯನ್ನ ನೀಡುತ್ತದೆ. ಅದಕ್ಕಾಗಿಯೇ ಹಿಂದಿನ ತಲೆಮಾರುಗಳು ಬೆಳಗ್ಗೆ ತುಳಸಿಯನ್ನ ಸುತ್ತಿ ಪ್ರಾರ್ಥನೆ ಮಾಡುತ್ತಿದ್ದರು. ಅದು ಧಾರ್ಮಿಕ ವಿಧಿ ಮಾತ್ರವಲ್ಲ, ಅದು ಪ್ರಕೃತಿಯ ಮೆಡಿಟೇಷನ್. ಇದು ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ಪರಿಸರ ಸಮತೋಲನಕ್ಕೂ ಅಗತ್ಯವಾದ ಗಿಡ. ಮನೆಯ ಬಳಿ ತುಳಸಿ ಇದ್ದರೆ ಕೀಟಗಳು, ಸೊಳ್ಳೆಗಳು ಕಡಿಮೆ ಬರುತ್ತವೆ, ಆಮ್ಲಜನಕ ಹೆಚ್ಚಾಗುತ್ತದೆ, ಮಣ್ಣಿನ ಗುಣಮಟ್ಟವು ಉತ್ತಮವಾಗುತ್ತದೆ. ವಿಜ್ಞಾನಿಗಳು ಹೇಳುತ್ತಾರೆ, ತುಳಸಿ ಬೆಳೆದ ಪ್ರದೇಶದಲ್ಲಿ ಬ್ಯಾಕ್ಟೀರಿಯಾ ಪ್ರಮಾಣ 60% ಇಳಿಯುತ್ತದೆ. ತುಳಸಿಯ ಇನ್ನೊಂದು ಅದ್ಭುತ ಅಂಶ ಅದು ಆಧ್ಯಾತ್ಮಿಕ ಶುದ್ಧತೆ. ತುಳಸಿ ಮಂಟಪದ ಸುತ್ತ ಭಕ್ತಿಯಿಂದ ಸುತ್ತಿದರೆ ಮನಸ್ಸಿನ ನಕಾರಾತ್ಮಕ ಶಕ್ತಿ ಕರಗುತ್ತದೆ, ಹೃದಯದಲ್ಲಿ ಸಕಾರಾತ್ಮಕ ಭಾವನೆ ಮೂಡುತ್ತದೆ. ಹೀಗಾಗಿ ತುಳಸಿ ಒಂದು ಸಸ್ಯವಲ್ಲ, ಅದು ಪ್ರಕೃತಿಯ ದೇವತೆ, ಮನಸ್ಸಿನ ವೈದ್ಯ. ಹಾಗಾದರೆ ಇಂದೇ ನಿಮ್ಮ ಮನೆಯ ಅಂಗಳದಲ್ಲಿ ಒಂದು ತುಳಸಿ ಗಿಡ ನೆಡಿ. ಅದು ನಿಮ್ಮ ಮನೆಯ ಆಮ್ಲಜನಕದ ದೇವಿ, ಆರೋಗ್ಯದ ಆಶೀರ್ವಾದ ಮತ್ತು ಮನುಕುಲದ ಆಶಾಕಿರಣ.